EPF 3.0 ಕ್ರಾಂತಿ ಈಗ ಕೇವಲ ಒಂದೇ ಕ್ಲಿಕ್ನಲ್ಲಿ UPI ಮೂಲಕ ಸಿಗಲಿದೆ PF ಹಣ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಬೆಂಗಳೂರು ದೇಶದ ಉದ್ಯೋಗಿಗಳಿಗೆ ನೌಕರರ ಭವಿಷ್ಯ ನಿಧಿ ಸಂಘಟನೆ EPFO ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇನ್ನು ಮುಂದೆ EPFO ಸದಸ್ಯರು ತಮ್ಮ ಭವಿಷ್ಯ ನಿಧಿ ಅಂದರೆ PF ಖಾತೆಯಿಂದ ತಮಗೆ ಅಗತ್ಯವಿರುವ ಅರ್ಹ ಮೊತ್ತವನ್ನು ನೇರವಾಗಿ UPI ಮೂಲಕವೇ ಡ್ರಾ ಮಾಡಿಕೊಳ್ಳಬಹುದು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ ಅವರು UPI ಪೇಮೆಂಟ್ ಗೇಟ್ವೇ ಪರೀಕ್ಷೆಯು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಈ ಸೇವೆ ದೇಶದ 8 ಕೋಟಿ PF ಚಂದಾದಾರರಿಗೆ ಲಭ್ಯವಾಗಲಿದೆ ಎಂದು ಪ್ರಕಟಿಸಿದ್ದಾರೆ. ಈ ಹೊಸ ತಂತ್ರಜ್ಞಾನದ EPFO 3.0 ವ್ಯವಸ್ಥೆಯು ಈ ಹಿಂದೆ PF ಹಣ ಕೈ ಸೇರಲು ತೆಗೆದುಕೊಳ್ಳುತ್ತಿದ್ದ ವಾರಗಳ ಸಮಯವನ್ನು ಕೇವಲ ಕೆಲವು ಸೆಕೆಂಡುಗಳಿಗೆ ಇಳಿಸಲಿದೆ. ಇದರಲ್ಲಿ ಮಾಲೀಕರ ಮ್ಯಾನ್ಯುವಲ್ ಅನುಮೋದನೆ ಅಗತ್ಯ ಇರುವುದಿಲ್ಲ. ಇದರಿಂದಾಗಿ PF ಹಣ ಹಿಂಪಡೆಯುವ ಪ್ರಕ್ರಿಯೆಯು ಸಂಪೂರ್ಣವಾಗಿ ಪೇಪರ್ಲೆಸ್ ಮತ್ತು ಸುಲಭವಾಗಲಿದೆ. ಈಗಿರುವ ತೊಂದರೆಗಳಿಗೆ ಮುಕ್ತಿ ಅಂದರೆ ಪ್ರಸ್ತುತ ಇರುವ ನಿಯಮಗಳ ಪ್ರಕಾರ PF ಕ್ಲೈಮ್ ಪ್ರಕ್ರಿಯೆ 7 ರಿಂದ 10 ದಿನಗಳ ಸಮಯ ಬೇಕಾಗುತ್ತದೆ. ಒಂದು ವೇಳೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಹಿಂಪಡೆಯಬೇಕಾದರೆ ಕಠಿಣವಾದ ಮ್ಯಾನ್ಯುವಲ್ ಪರಿಶೀಲನೆ ನಡೆಯುತ್ತದೆ. ಜೊತೆಗೆ ದಾಖಲೆಗಳಲ್ಲಿ ಸಣ್ಣ ಹೆಸರಿನ ಬದಲಾವಣೆ ಅಥವಾ ಜನ್ಮ ದಿನಾಂಕದ ತಪ್ಪುಗಳಿದ್ದರೂ ಕ್ಲೈಮ್ ತಿರಸ್ಕೃತಗೊಳ್ಳುತ್ತದೆ. ಆದರೆ ಹೊಸ UPI ವ್ಯವಸ್ಥೆಯು ಈ ಎಲ್ಲ ತೊಂದರೆಗಳಿಗೆ ಶಾಶ್ವತ ಮುಕ್ತಿ ನೀಡಲಿದೆ. UPI PF ಡ್ರಾಗೆ ಹೇಗೆ ಕೆಲಸ ಮಾಡುತ್ತದೆ? ಉಮಾಂಗ್ ಆ್ಯಪ್ ಬಳಕೆ. ಉದ್ಯೋಗಿಗಳು ಉಮಾಂಗ್ ಆ್ಯಪ್ ಮೂಲಕ ತಮ್ಮ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ಎಷ್ಟು ಮೊತ್ತವನ್ನು ನೇರವಾಗಿ ವರ್ಗಾಯಿಸಬಹುದು ಎಂಬುದನ್ನು ಪರಿಶೀಲಿಸಬಹುದು. ಇನ್ಸ್ಟಂಟ್ ಹಣ ವರ್ಗಾವಣೆ. UPI ಪಿನ್ ಬಳಸಿಕೊಂಡು ತಕ್ಷಣವೇ ಹಣವನ್ನು ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಳ್ಳಬಹುದು. ಅನಾರೋಗ್ಯ, ಶಿಕ್ಷಣ, ಮದುವೆ ಮತ್ತು ಮನೆ ನಿರ್ಮಾಣದಂತಹ ತುರ್ತು ಅಗತ್ಯಗಳಿಗಾಗಿ 3 ದಿನಗಳ ಒಳಗಾಗಿ ಹಣ ನಿಮ್ಮ ಕೈಗೆ ಸೇರಲಿದೆ. ATM ಮೂಲಕ ವಿತ್ಡ್ರಾ. ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾದ ಬಳಿಕ UPI ಸೌಲಭ್ಯವಿರುವ ATM ಮೂಲಕ ಅಥವಾ ನೇರ UPI ಟ್ರಾನ್ಸ್ಫರ್ ಬಳಸಿ ಹಣವನ್ನು ಎಲ್ಲಿ ಬೇಕಾದರೂ ಉಪಯೋಗಿಸಬಹುದು. ಹಣ ಹಿಂಪಡೆಯುವ ಮಿತಿ ಮತ್ತು ನಿಬಂಧನೆಗಳು. ಉದ್ಯೋಗಿಗಳ ನಿವೃತ್ತಿ ಜೀವನದ ಭದ್ರತೆಗಾಗಿ PF ಖಾತೆಯ ಒಟ್ಟು ಮೊತ್ತದ 25% ಯಾವಾಗಲೂ ಲಾಕ್ ಮಾಡಲಾಗಿರುತ್ತದೆ. ಅಂದರೆ ಉಳಿದ 50 ರಿಂದ 75% ಅರ್ಹ ಮೊತ್ತವನ್ನು ಮಾತ್ರ UPI ಅಥವಾ ATM ಮೂಲಕ ಹಿಂಪಡೆಯಲು ಸಾಧ್ಯವಾಗುತ್ತದೆ. ಆ್ಯಪ್ನಲ್ಲಿಯೇ ಅರ್ಹ ಬ್ಯಾಲೆನ್ಸ್ ಎಷ್ಟು ಎಂಬುದು ಸ್ಪಷ್ಟವಾಗಿ ಕಾಣಿಸಲಿದೆ. ಈ ಅದ್ಭುತ ಸೌಲಭ್ಯವನ್ನು ಪಡೆಯಲು ಸದಸ್ಯರು ಸಕ್ರಿಯ UAN ಸಂಖ್ಯೆಯನ್ನು ಹೊಂದಿರಬೇಕು. ಇದರೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು UAN ಸಂಖ್ಯೆಗೆ ಲಿಂಕ್ ಮಾಡಿ ಪರಿಶೀಲಿಸಿರಬೇಕು. ಮುಖ್ಯವಾಗಿ ನಿಮ್ಮ PF ದಾಖಲೆಗಳು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಹಾಗೂ ಜನ್ಮ ದಿನಾಂಕಗಳು ಯಾವುದೇ ವ್ಯತ್ಯಾಸವಿಲ್ಲದೆ ಒಂದೇ ಆಗಿರಬೇಕು. ಇದರ ಜೊತೆಗೆ ವಾಟ್ಸಪ್ ಚಾಟ್ಬಾಟ್ ಸೌಲಭ್ಯವನ್ನು ತರಲಾಗುತ್ತಿದ್ದು, ಕೇವಲ ಒಂದು ಮೆಸೇಜ್ ಕಳಿಸುವ ಮೂಲಕ ಬ್ಯಾಲೆನ್ಸ್ ಪರಿಶೀಲಿಸಬಹುದಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.